ಆದ್ರೆ ಇಲ್ಲ ಇಲ್ಲ ಅನ್ಕೋತಾ ಇದ್ವಿ. ಈ ತರ ನೋಡಿದ ತಕ್ಷಣ ಯಾವ್ದಾದ್ರು ಇಷ್ಟ ಆಗ್ಬೇಕು, ಅವಾಗ ಮಾತ್ರ ತಗೊಳಕ್ಕಾಗೋದು. ಸೊ ಅಯ್ಯೋ ಹೆಂಗಪ್ಪ ಅಂತ ಇದ್ದೀನಿ ನೀನು. ನಮ್ಮ ಮಕ್ಕಳು ಖುಷಿ ನೋಡಿ, ನಮ್ಮ ಅದಕ್ಕೆ ಫಸ್ಟ್ ಟೈಮು ಕರೆಕ್ಟ್ ಟೈಮಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಪ್ರವಾಹ ಆಯಿತು. ಎಷ್ಟೊಂದು ದಿನ ಆಗಿತ್ತು. ಹೌದಾ, ಕಾಸು ಕೊಟ್ರೆ ಕೊಡ್ತಾರೆ ಮಗನೇ. 100 ರೂಪೀಸ್ ತಾನೇ ಅಂತೆ ಅದಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮಕ್ಕಳ ಜೊತೆ ಡೇ ಔಟ್ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇವಾಗೂ ಇಲ್ಲೇ ಇರೋ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಮಳೆ ಬಂದಿರೋದ್ರಿಂದ ಪಾರ್ಕಲ್ಲಿ ಆಟ ಆಡೋಂಗಿಲ್ಲ. ಸೊ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೀನಿ. ಸೊ ಅಲ್ಲಿ ಸಿಗೋಣ. ನಮ್ಮ ಮಕ್ಕಳು ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಸಿಗ್ತೀನಿ. ರೆಡಿ ಆಗಿಬಿಟ್ಟಿದ್ದಾರೆ. ಹೆಂಗಪ್ಪ ಅಂತ ಇದ್ದೀನಿ ನೀನು. ನಮ್ಮ ಮಕ್ಕಳು ಖುಷಿ ನೋಡಿ, ನಮ್ಮ ಅದಕ್ಕೆ ಫಸ್ಟ್ ಟೈಮು ಕರೆಕ್ಟ್ ಟೈಮಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮ ಮೋಹಿತ ಫುಲ್ ಡವ್ ಮಾಡ್ತಿದ್ದಾಳೆ, ಯಾಕಂದರೆ ರೆಡಿ ಆಗಿಬಿಟ್ಟಿದ್ದಾರೆ, ಅವರಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ನೆನ್ನೆ ಬರಲ್ಲ ಅಂದಿದ್ರು ನಮ್ಮ ಅದಕ್ಕೆ, ಅದಕ್ಕೆ ಇವತ್ತು ಫುಲ್ ಡವ್ ಮಾಡ್ತಿದ್ದಾಳೆ. ಅಗೇನ್ ನೋಡಿ ನಮ್ಮ ಕುರಿ ಮಂದೆ ತುಂಬ್ಕೊಂಡಿದ್ದೀರಿ ನಾವೆಲ್ಲರೂ. ಎಷ್ಟೊಂದು ದಿನ ಆಗಿತ್ತು. ಹೌದಾ, ಕಾಸು ಕೊಟ್ರೆ ಕೊಡ್ತಾರೆ ಮಗನೇ. 100 ರೂಪೀಸ್ ತಾನೇ ಅಂತೆ ಅದಕ್ಕೆ. ನೀನ್ ಬಿಡಪ್ಪ. ಏನಪ್ಪ ಕೇಕ್ ತರಕ್ ಹೋಗ್ತಾ ಇದೀವಾ. ನಮ್ಮ ಬುದ್ಧ ಇವಾಗ ಮಾತಾಡೋದು ಕಲ್ತ್ಬಿಟ್ಟು ಎಲ್ಲಾ ವ್ಲಾಗಲ್ಲೂ ಮಾತಾಡ್ಸು, ನನ್ನ ಮಾತಾಡ್ಸು ಅಂತ ಕೇಳ್ತಾನೆ. ಕರೆದು ಕರೆದು ಕೇಳ್ತಾನೆ, ಅತ್ತೆ 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 ಅಂತ. ತೋರ್ಸವ, ಏನ್ ಹೇಳಪ್ಪ ಬುದ್ಧ. ಕೇಕಾ? ಚಾಕ್ಲೇಟ್ ಕೇಕಾ? ಅಲ್ಲೇನು ಸಿಗಲ್ಲ. ಸೊ ಮತ್ತೆ ಸಿಗೋಣ. ನಾನು ಮರ್ತೋಗ್ಬಿಟ್ಟಿದ್ದೆ. ಸರಿ. ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ನಮ್ಮ ಮಕ್ಕಳು. ಸೊ ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಕ್ಯಾಮ್ರಾನ್ ಆಗಿದ ತಕ್ಷಣ ಅವರೇ ಮಾತಾಡ್ತಿದ್ದಾರೆ ಫುಲ್ಲು. ರೀಚ್ ಆದ್ವಿ. ರೀಚ್ ಆಗೋವರೆಗೂ ನಮ್ಮ ಮಕ್ಕಳು ಎಷ್ಟು ಕ್ವಶನ್ ಕೇಳಿದ್ರು ಅಂದರೆ ಇನ್ನೂ ಎಷ್ಟೊತ್ತು, ಇನ್ನೂ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅವ್ರ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡೇ ರೀಚ್ ಆಗಿಬಿಟ್ವಿ ಲೊಕೇಶನ್ಗೆ. ಸೊ ಇವಾಗ ಒಳಗಡೆ ಹೋಗಿ ನಮ್ಮ ಮಕ್ಕಳನ್ನ ಆಟ ಆಡಿಸ್ಬೇಕು. ಖುಷಿನಾ? ಇಲ್ಲಿ ಅವ್ರ ನೇಮ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಹಾಕ್ತಿದ್ದಾರೆ. ನಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬರೋದಕ್ಕೆ ತುಂಬ ಕಷ್ಟ ಆಯಿತು. ಒಳಗಡೆ ಬರೋವರೆಗೂ ಇಲ್ಲ, ಎಲ್ಲಿ ಅಂತ ಫುಲ್ ಎಕ್ಸೈಟ್ ಆಗಿದ್ರು. ಇವಾಗ ಬಂದಮೇಲೆ ನೋಡಿ ಫುಲ್ ಖುಷಿಗೆ ಆಟ ಆಡ್ತಿದ್ದಾರೆ. 3 ಜನ ಒಂದೊಂದು ಕಡೆ ಹೋಗಿದ್ದಾರೆ. ಇವರಿಬ್ರು ಎಂಜಾಯ್ ಮಾಡ್ತಿದ್ದಾರೆ. ಇವನ್ಗೆ ಅಷ್ಟಿನ್ನ ಎಂಜಾಯ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಲ್ಲ. ಅದಕ್ಕೆ ಅವನು ಅನಲೈಸ್ ಮಾಡ್ತಿದ್ದಾನೆ ಇನ್ನು ಏನಿದು ಅಂತ. ಬಟ್ ಆದರೆ ಅವ್ನಿಗೆ ಆಟ ಸಾಮಾನುಗಳು ಬೇಕು, ಅದನ್ನು ಹುಡುಕ್ತಿದ್ದಾನೆ. ಸರಿ. ನಮ್ಮ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೆಂಗೆ ಮ್ಯಾಚ್ ಆಗ್ತಾ ಇದ್ದೀರಾ ಗೊತ್ತಾ? ಸೂಪರ್ ಮ್ಯಾಚಿಂಗು. ಆ್ಯಕ್ಚುಲಾಗಿ ಇಲ್ಲಿ ಒಳಗಡೆ ಪೇರೆಂಟ್ಸ್ನ ಅಲೋ ಮಾಡಿರೋದು ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ನ ಅಲೋ ಮಾಡಿರಲಿಲ್ಲ ಅಂದರೆ ಹ್ಯಾಪಿನೆಸ್ನ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಅವರು ಅನ್ಕಂಫರ್ಟಬಲಾಗಿ ಆಟ ಆಡ್ತಿದ್ರು. ಅಯ್ಯೋ ಇರಿ, ನಾನು ಹೋಗ್ತೀನಿ ತೊಳಿ. ಅಯ್ಯೋ ನಾವು ಪಾರ್ಕ್ಗೆಲ್ಲ ಕರ್ಕೊಂಡೋದ್ರೆ ನಮ್ಮ ಮಕ್ಳು ಈ ಥರ ಎಲ್ಲ ಆಟ ಆಡೋದಕ್ಕಾಗಲ್ಲ. ಸೊ ಬಾಲು ಅದೆಲ್ಲ ನೋಡ್ಬಿಟ್ಟು ಫುಲ್ ಖುಷಿಗೆ ಬಿದ್ದು ಒದ್ದಾಡಿ ಎಲ್ಲ ಆಟ ಆಡ್ತಾ ಇದ್ರು.
ನಮ್ಮ ಮೂಡ್ಲು ಇದನ್ನೆಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಕ್ಕಳು ಪ್ಲೇ ಹೌಸಲ್ಲಿ ಆಟ ಆಡೋದನ್ನ ನೋಡಿದ್ದ. ಸೊ, ಅದನ್ನೇ ಹೇಳ್ಕೊಂಡು ಅಮ್ಮ ಇಲ್ಲಿದೆ, ಹೀಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗ್ತಾ ಇದ್ದ. ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಜಾಗ. ಅವ್ರಿಗೇನು ಏಟಾಗ್ತಿರಲಿಲ್ಲ. ತುಂಬ ಸಾಫ್ಟ್ ಆಗಿತ್ತು ಎಲ್ಲ ಪ್ಲೇಸು. ಮತ್ತು ಅವ್ರು ಎಷ್ಟು ಇಂಟ್ರೆಸ್ಟಾಗಿ ಎಲ್ಲ ಕಡೆ ನೋಡ್ಕೊಂಡು ಓಡಾಡ್ತಿದ್ದಾರೆ ನೋಡಿ. ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು. ಅವರಂತೂ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ಒಂದು ಸ್ವಲ್ಪ ಹೊತ್ತು ಬಿಟ್ಟಿಲ್ಲ, ಆಲ್ಮೋಸ್ಟ್ 1 ಅವರ್, 1 ½ ಅವರ್ ಕಂಟಿನ್ಯೂ ಆಡಿದ್ರು. ನಮ್ಮ ಬುದ್ಧ ಫಸ್ಟ್ ಟೈಮ್ ಬಂದಿರೋದು. ಮೋಹಿತ ಮತ್ತು ಕ್ರಿಶಾಂತು ಇಬ್ಬರು ತುಂಬ ಸರಿ ಬಂದಿದ್ದಾರೆ. ಬುದ್ಧ ಮಾತ್ರ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವನು ಎಲ್ಲ ಕಡೆ ನೋಡ್ತಿದ್ದಾನೆ. ಇವ್ರಿಗೆಲ್ಲ ಪ್ಲೇಸು ಗೊತ್ತಿದೆ ಅನ್ನೋ ಥರ ಆಟ ಆಡ್ತಿದ್ದಾರೆ. ಇಲ್ಲಿ ಪೇರೆಂಟ್ಸ್‌ನ ಅಲೋ ಮಾಡಿದ್ರು. ಅದೊಂದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಸ್ವಲ್ಪ ಜನ ಪೇರೆಂಟ್ಸ್ ಬಂದಿರಲಿಲ್ಲ. ಆವಾಗ ಎಲ್ಲ ಮಕ್ಕಳು ಅಲ್ಲೇ ನಿಂತ್ಕೊಂಡು ಅಮ್ಮ, ಅಮ್ಮ ಅಂತ ಅಳ್ತಾ ಇದ್ರು. ಸೊ, ಪೇರೆಂಟ್ಸು ಜೊತೆಗಿದ್ದಾಗ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಆಟ ಆಡ್ತಾ ಇದ್ರು. ಇಲ್ಲಿ ನೋಡಿ ನಮ್ಮ ಬುದ್ಧ ಅಂತೂ ಒಂದೊಂದು ಜಾಗನೂ ನೋಡಿ ಫುಲ್ ಖುಷಿ ಪಡ್ತಿದ್ದಾನೆ. ಬಟ್ ನಮ್ಮ ಅತ್ತಿಗೆ ಹಿಂದೆ ಇರಬೇಕು ಆ ಥರ ಕೇಳ್ತಿದ್ದಾನೆ. ಅಮ್ಮ ಬಾ ಅಂತ. 3 ಜನ ಎಷ್ಟು ಖುಷಿಯಾಗಿ ಆಟ ಆಡ್ತಾರೆ ನೋಡಿ. ಬಟ್ 3 ಜನನು ಒಬ್ಬೊಬ್ರು ಒಂದೊಂದು ಪ್ಲೇಸಲ್ಲಿ ಹೊರ್ಟೋಗ್ಬಿಡ್ತಿದ್ರು. ಸೊ, ಈ 3 ಜನನು ಫಾಲೋ ಮಾಡೋದೇ ನಮ್ಮ ಕೆಲಸ ಆಗಿತ್ತು. ಅವ್ರಿಗಿಂತ ಜಾಸ್ತಿ ನಮಗೆ ಓಡಾಟ ಆಗೋಯ್ತು ಅಂತ ಅನ್ನಿಸ್ತು. ಅವರೆಷ್ಟು ಓಡಾಡಿದ್ರು ಅವರುನು. ನಾವು ಇವರೆಲ್ಲಿ ಅಂತ ಹುಡುಕ್ತಾ ಇದ್ವಿ. ಮತ್ತು ಆ ಲೇಬಲ್ ಎಲ್ಲ ಕೆಲವು ಮಕ್ಕಳು ಸ್ವಲ್ಪ ಹಠ ಮಾಡ್ಕೊಂಡು ಕಿತ್ತಾಡ್ತಾರೆ. ಅದಕ್ಕೆ ಲೇಬಲ್ ಅಂಟಿಸ್ಬಿಟ್ಟಿದ್ದಾರೆ. ನೇಮು ಕರೆದಿದ ತಕ್ಷಣ ಸ್ವಲ್ಪ ಅವರು ರೆಸ್ಪಾಂಡ್ ಮಾಡಲಿ ಅಂತ ಅಂದ್ಬಿಟ್ಟು. ನಮ್ಮ ಮೋಹಿತ ಕರ್ಕೊಂಡು ಹೋಗ್ತಿದ್ದಾಳೆ. ಜಂಪಿಂಗ್ ಹತ್ರ ಹೋಗೋಣ ಬನ್ನಿ, ಅಲ್ಲೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ. ಫುಲ್ಲು ಮಸ್ತ್ ಮಜಾ ಮಾಡಿದ್ರು. ಡೇ ಔಟ್ ಇವತ್ತು ಕರ್ಕೊಂಬಂದಿದ್ದು ಸ್ವಲ್ಪ ಯೂಸ್ ಆಯಿತು ಅಂತ ಅನ್ನಿಸ್ತು. ಅಷ್ಟು ಖುಷಿಗಿದ್ರು ಮಕ್ಕಳು. ಆಲ್ಮೋಸ್ಟ್ ಪಾರ್ಕ್ ಹೋಗೋಣ ಅಂತಿದ್ದವ್ರು ಇವಾಗ ಪಾರ್ಕ್ ನಿಲ್ಲಿಸ್ಬಿಟ್ಟು ಇದನ್ನೇ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ನಾನು ಸೇರ್ಕೊಂಡ್ಬಿಟ್ಟೆ. ಆರಾಮಾಗಿ ಖುಷಿಗೆ ಆಟ ಆಡೋಣ ಅವ್ರ ಜೊತೆ ಅಂತ ಅಂದ್ಬಿಟ್ಟು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವೆಲ್ಲರೂ ಅಂತ ಅನ್ನಿಸ್ತು. ಒಂದು ಮೂವಿಗೆ ಹೋಗ್ಬಿಡೋಣ ಎಲ್ಲಾದರೂ ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳನ್ನೆಲ್ಲ ಮೂವಿಗೆಲ್ಲ ಕರ್ಕೊಂಡು ಹೋಗಿದ್ದಿದ್ರೆ ಪಕ್ಕ ಅವ್ರು ಯಾರೂ ಸೈಲೆಂಟಾಗಂತೂ ಕೂತ್ಕೋತಿರಲಿಲ್ಲ. ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಾಯಿದ್ರು. ಸೊ, ಇಲ್ಲಿ ಕರ್ಕೊಂಬಂದಿದ್ದು ಹೆಂಗೆ ಅಂದರೆ ನಾವು ಮರ್ತೋದ್ವಿ. ನಾವೇನಪ್ಪ ಮಾಡೋದು ಅಂತ ಅನ್ಕೊತಿದ್ದವರು ಅವ್ರ ಜೊತೆ ಸೇರ್ಕೊಂಡು ಮಕ್ಳ ಥರ ನಾವು ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಅವ್ರ ಖುಷಿ ನೋಡಿ ನಮ್ಮ ಅತ್ತಿಗೆ ನೋಡಿ ಹೇಗೆ ನಗ್ತಿದ್ದಾರೆ. ನನಗೂ ನಗು ಬರ್ತಾಯಿತ್ತು ಫುಲ್ಲು. ಫೈನಲಾಗಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಊಟಕ್ಕೆ ಬಂದ್ವಿ. ಸೊ, ಮಕ್ಕಳಿಗೆಲ್ಲ ಬಿರಿಯಾನಿ ತೊಗೊಂಡ್ವಿ ತಿನ್ನಲಿ ರೈಸು ಅಂತ ಅಂದ್ಬಿಟ್ಟು. ತುಂಬ ಆಟ ಆಡಿದ್ರು ಸುಸ್ತಾಗಿರ್ತಾರೆ ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡಿಸ್ಬಿಟ್ಟು ಇವಾಗ ರೈಸ್ ತಿನ್ನಿಸ್ತಾ ಇದ್ದೀವಿ. ಮೋಮೋಸು, ಪಿಜ್ಜಾ ನಮಗೆ ಅಂತ ತೊಗೊಂಡಿದ್ದು. ಬಟ್ ಆದರೆ ಮಕ್ಕಳು ಅವ್ರಿಗೆ ತೊಗೊಂಡಿದ್ದು ರೈಸ್ ಬಿಟ್ಬಿಟ್ಟು ನಮಗೆ ತೊಗೊಂಡಿದ್ದಿದ್ದು ಪಿಜ್ಜಾ ಎಲ್ಲ ತೊಗೊಂಡ್ಬಿಟ್ರು. ಬಟ್ ಯಾರೂ ತಿಂದಿಲ್ಲ ಫುಲ್ಲಾಗಿ. ಊಟ ಮಾಡೋದಕ್ಕೂ ಬಿಡ್ತಿಲ್ಲ. ಸೊ, ಮತ್ತೆ ಸಿಗೋಣ. ಮಕ್ಕಳೆಲ್ಲ ಇನ್ನೂ ಮೆನು ಹೇಳ್ತಿದ್ದಾರೆ. ಏನು ಬೇಕಪ್ಪ? ಐಸ್ ಕ್ರೀಮಾ? ತಿನ್ನಬಾರ್ದು. ನಾವು ಇದೊಂದೇ ಆರ್ಡ್ರ್ ಮಾಡಿರೋದು. ಸೊ, ಇದೊಂದೇ ತಿಂದ್ಬಿಟ್ಟು ಎದ್ದೋಗ್ತಿದ್ದೀವಿ ಇವಾಗ. ಏನೂ ತಿಂದಿಲ್ಲ. ಬೇರೆ ಏನಾದರೂ ಬೇಕಾದಕ್ಕೆ ಇದೊಂದೇ ಸಾಕಲ್ಲ. ಪಿಜ್ಜಾ ಜೊತೆ ಒಂದೇ ಒಂದು ಚಾಕೋ ಲವ ಆರ್ಡ್ರ್ ಮಾಡಿದ್ದೆ. ಸೊ, ಇದನ್ನು 3 ಜನ ಕಿತ್ತಾಡ್ತಾರೆ ಅಂತ ಅಂದ್ಬಿಟ್ಟು 3 ಜನಕ್ಕೆ ನಾನೇ ತಿನ್ನಿಸ್ಬಿಡ್ತಾ ಇದ್ದೀನಿ. ಆದರೂ ನಾನು ಫಸ್ಟು ಅಂತಿದ್ದಾರೆ. ಬಟ್ ಚೆನ್ನಾಗಿತ್ತು. ಬಟ್ ಹೆವಿ ಆಗಿಬಿಡುತ್ತೆ ಜಾಸ್ತಿ ತಿನ್ಸಿದ್ರೆ. ಆಮೇಲೆ ಮಕ್ಳಿಗೆ ತಡ್ಕೊಳಕ್ಕೂ ಆಗಲ್ಲ ಅಂದ್ಬಿಟ್ಟು ಒಂದನ್ನೇ 3 ಜನಕ್ಕೂ ಶೇರ್ ಮಾಡ್ತಾ ಇದ್ದೆ. ಆದರೂ ನೋಡಿ 3 ಜನ ಅಮ್ಮ ನನಗೆ, ಅತ್ತೆ ನನಗೆ ಅಂತ ಅಂದ್ಕೊಂಡಿದ್ದಾರೆ. ಸೊ, ಡೇ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಾವು ತುಂಬ ದಿನ ಆದಮೇಲೆ ಮಾಲಿಗೆ ಬಂದಿದ್ದು ಅಂತ ಅನಿಸುತ್ತೆ. ಯಾವಾಗೂ ಜಾಸ್ತಿ ಹೊರಗಡೆ ಬರಲ್ಲ. ಎಲ್ಲಾದ್ರೂ ಟೆಂಪಲ್ ಎಲ್ಲಿ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ. ಸೊ, ಇಲ್ಲಿ ನೆಕ್ಸ್ಟು ಬಂದಿದ ತಕ್ಷಣ ನಾನು ಶಾಪಿಂಗ್ಗೆ ಅಂತ ಹೋದೆ. ಅಷ್ಟರಲ್ಲಿ ನೋಡಿ ಇಬ್ಬರು ಜಗಳ ಆಡ್ಕೊಬಿಟ್ಟಿದ್ದಾರೆ. ಅವನು ಅಳ್ತಿದ್ದಾನೆ ಫುಲ್ಲು. ನಾನು ಹೋಗಿ ಆ ಗ್ಲಾಸ್ ಜಾರ್ ತರೋ ಅಷ್ಟರಲ್ಲಿ ಇಲ್ಲಿ ಒಂದು ದೊಡ್ಡ ಯುದ್ಧನೇ ನಡೆದ್ಬಿಟ್ಟಿದೆ. ಇಲ್ಲಿ ನೋಡಿ ಅಳ್ತಾ ಇದ್ದಾರೆ ಇಬ್ರು. ಅಲ್ಲೆಲ್ಲ ಆಟ ಆಡಿದ್ದು ಸಾಕಾಗಿಲ್ಲ ಅಂತ ಇಲ್ಲಿ ಒಂದೊಂದು ರೌಂಡು ಅಂತ ಹೇಳ್ಬಿಟ್ಟು 3 ಜನ ಒಂದು ಕಾರಿಂದನೂ ಇಳಿತಿಲ್ಲ. ಎಲ್ಲ ಕಾರಿಂದನೂ ಒಂದೊಂದು ರೌಂಡು ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಸರಿ ಮಕ್ಕಳಲ್ವಾ ಯಾವಾಗೋ ಒಂದ್ಸರಿ ಕರ್ಕೊಂಬರೋದು ಅಂದ್ಬಿಟ್ಟು 3 ಜನನೂ ಆಟ ಆಡಿಸಿ ಹೊರಗಡೆ ಕರ್ಕೊಂಡು ಹೋದ್ರೆ. ಹೊರಗಡೆ ಒಂದು ದೊಡ್ಡ ಟ್ರೈನ್ ಇತ್ತು. ಸೊ, ಪುಣ್ಯಕ್ಕೆ ಅದ್ರಲ್ಲಿ ಆಡ್ತೀನಿ ಅಂತ ಯಾರೂ ಕೇಳಿಲ್ಲ. ಹಾಗೆ ಸುಸ್ತಾಗ್ಬಿಟ್ಟಿದ್ರು. ಆಲ್ಮೋಸ್ಟ್ ತುಂಬ ಆಟಾಡಿ ಸುಸ್ತಾಗ್ಬಿಟ್ಟಿದ್ರು. ಏನು ಕಂಟಿನ್ಯೂಗೆ ಹೋದಾಗಿಂದ ಹಿಡಿದು ವಾಪಸ್ಸು ಮಾಲಿಂದ ಆಚೆ ಬರೋವರೆಗೂ ತುಂಬ ಅಂದರೆ ತುಂಬ ಆಟ ಆಡಿದ್ರು. ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ಸಿನ್ನ ಬಂದಿಲ್ಲ. ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಮಳೆಯಲ್ಲಿ ಸಿಗಾಕೊಂಡಿದ್ದೀವಿ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಇನ್ನೂ ಆಟೋ ಸಿಕ್ಕಿಲ್ಲ. ಆದರೆ ನಮ್ಮ ಮಕ್ಕಳು ಮಾತ್ರ ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಅಲ್ಲಿಂದನೇ ಆಟೋ ಬುಕ್ ಮಾಡ್ಕೊಂಡು ಅಂದ್ಕೊಂಡ್ವಿ. ಬಟ್ ಅಲ್ಲಿಂದ ಬಸ್ಸಲ್ಲಿ ಬಂದು ಇಲ್ಲಿಂದ ಮನೆಗೆ ಆಟೋದಲ್ಲಿ ಹೋಗಬೇಕು. ಸೊ, ಹೋಗೋದಕ್ಕೆ ಮಧ್ಯದಲ್ಲೇ ಸಿಗಾಕೊಬಿಟ್ಟಿದ್ದೀವಿ.
ಈ ಮಳೆಯಿಂದ ಹೇಗಾಯಿತು ಅಂದರೆ ನಾವು 30 ಮಿನಿಟ್ಸಲ್ಲಿ ಹೋಗೋ ಮನೆಗೆ 1.5 ಅವರ್ ಆದರೂ ಬರೀ ಟ್ರಾಫಿಕಲ್ಲೇ ಇದ್ವಿ. ರೋಡ್ ಫುಲ್ಲು ನೋಡಿ ನದಿ ಆಗಿಬಿಟ್ಟಿದೆ. ಎಲ್ಲಿಂದ ಇಷ್ಟು ನೀರು ಬರ್ತಿದೆ ಗೊತ್ತಾಗ್ತಿಲ್ಲ. ಆಟೋ ಏನೂ ಹೋಗೋಕ್ಕಾಗ್ತಿಲ್ಲ. ಗಾಡಿಗಳೆಲ್ಲ ಅಲ್ಲಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು. ಈಗ 1 ಅವರ್ ಆದಮೇಲೆ ಮನೆಗೆ ಬಂದ್ವಿ. ನಾವು ಮಕ್ಕಳನ್ನ ಮಾಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಬರೋದಕ್ಕೆ ಇಷ್ಟೊತ್ತಾಯಿತು. ಮಳೆಯಲ್ಲಿ ಸಿಗಾಕೊಂಡಿದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಹಾಗೆ ನಾವು ಫಸ್ಟ್ ಟೈಮ್ ಮಾಲಲ್ಲಿ ಶಾಪಿಂಗ್ ಮಾಡಿದ್ವಿ. ಏನು ಶಾಪಿಂಗ್ ಮಾಡಿದ್ವಿ ಅಂದರೆ ನೋಡಿ ಇದನ್ನು ಗ್ಲಾಸ್ ಜಾರು ನಾವು ಹೊರಗಡೆ ಎಲ್ಲ ಕೇಳಿದಾಗ ತುಂಬ ಜಾಸ್ತಿ ಹೇಳಿದ್ರು, ಬಟ್ ಅಲ್ಲಿ ವರ್ತ್ ಅನ್ನಿಸ್ತು. ಇದು ಬಂದು 110, ಇದು ಬಂದು 69 ರುಪೀಸು. ಚೆನ್ನಾಗಿದೆ ಅಲ್ವಾ ಅದಕ್ಕೆ? ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟು. ಆ್ಯಕ್ಚುಲಾಗಿ ಕಿಚನ್ಗೆ ನಮ್ಮ ಅದಕ್ಕೆ ಇದನ್ನೆಲ್ಲ ತೊಗೋಬೇಕು ಅಂತ ಅನ್ಕೊತಾ ಇದ್ರು. ಅಲ್ಲಿ ಚೆನ್ನಾಗಿತ್ತು ಅಲ್ವಾ ಅದಕ್ಕೆ? ಆಲ್ಮೋಸ್ಟು ಎಲ್ಲ ಚೆನ್ನಾಗಿತ್ತು. ಕಿಚನ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಹೋದಾಗೆಲ್ಲ ಒಂದೊಂದು ಸೆಟ್ ತೊಗೊಬರೋಣ ಅಂತ ಇವಾಗ ಸದ್ಯಕ್ಕೆ ಇಷ್ಟು. ಇದೊಂದು 6 ಪೀಸ್ ತೊಗೊಂಡ್ವಿ. ಇದು 2 ಮಾತ್ರ ತೊಗೊಂಡ್ವಿ. 2 ಇದ್ದಿದ್ದು, ಸೊ 2 ತೊಗೊಂಡ್ವಿ. ಅದು ಸಾಕು 2. ಇನ್ನೂ ಒಂದು 2 ಇದೆ. ಅದು ನಾಗೇಂದ್ರ ತಂದು ಕೊಟ್ಟಿದ್ದು, ಇದಕ್ಕಿಂತ ಚಿಕ್ಕದು 2 ಇದೆ. ಆಲ್ಮೋಸ್ಟ್ ಸಾಕು. ಆ್ಯಕ್ಚುಲಾಗಿ ಕಿಚನ್ ಸೆಟಪ್ ಮಾಡಬೇಕು ಒಂದು ಸರಿ ಟೈಮ್ ತೊಗೊಂಡು, ಬಟ್ ಟೈಮ್ ಸಿಗ್ತಿಲ್ಲ. ಸೊ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಅದಕ್ಕೆ ತುಂಬ ಸರಿ ಬಾಕ್ಸು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಅನ್ಕೊತಾ ಇದ್ರು. ಆದರೆ ಇಲ್ಲ ಅನ್ಕೋತಾ ಇದ್ವಿ. ಈ ಥರ ನೋಡಿದ ತಕ್ಷಣ ಯಾವುದಾದ್ರೂ ಇಷ್ಟ ಆಗಬೇಕು, ಅವಾಗ ಮಾತ್ರ ತೊಗೊಳಕ್ಕಾಗೋದು. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಟೈಟಾಗೂ ಇದೆ. ಇದೆಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ. ನನಗೆ 100 ರುಪೀಸ್ ವರ್ತ್ ಅನ್ನಿಸ್ತು ಅಲ್ವಾ ಅದಕ್ಕೆ? 110 ರುಪೀಸ್ ವರ್ತ್ ಅನ್ನಿಸ್ತು. ಸೊ ಇದಿಷ್ಟು ನಮ್ಮ ಶಾಪಿಂಗು. ನೋಡಿ ಮತ್ತೆ ಬಂದು ತಿನ್ಕೊಂಡು ಕೂತಿದ್ದಾರೆ. ಅವ್ರು ಎಲ್ಲೋದ್ರು ತಿನ್ನೋದೇ. ಸಬ್ಸ್ಕ್ರೈಬ್ ಮಾಡಿ, ಬುದ್ಧ ನೀನು ಹೇಳಪ್ಪ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.